ಒಂದು ವಿಡಿಯೋ ಮೂಲಕ ನಾವು ಇವತ್ತು UUCMS ನಲ್ಲಿ ಸ್ಟೇಟ್ ಎಜುಕೇಶನ್ ಪಾಲಿಸಿ ಸ್ಕೀಮ್ನಲ್ಲಿ ಇರುವಂಥ ಆ ಸ್ಕೀಮ್ನಲ್ಲಿ ಸ್ಟಡಿ ಮಾಡ್ತಿರುವಂಥ ಡಿಗ್ರಿ ಸ್ಟೂಡೆಂಟ್ಸ್ ಎಕ್ಸಾಮಿನೇಷನ್ ಅಪ್ಲಿಕೇಶನ್ನ ಹೇಗೆ ಫೈಲ್ ಮಾಡಬೇಕು, ಹಾಗೆ ಎಕ್ಸಾಮ್ ಅಪ್ಲಿಕೇಶನ್ ಫೀಸ್ನ ಹೇಗೆ ಕಟ್ಟಬೇಕು ಅನ್ನೋದನ್ನ ನೋಡೋಣ. ಸೊ ಫಸ್ಟ್ UUCMS ಲಾಗಿನ್ ಪೇಜ್ನಲ್ಲಿ ನಿಮ್ಮ ಲಾಗಿನ್ ಕ್ರಿಡೆನ್ಷಿಯಲ್ಸ್ನ ಯೂಸ್ ಮಾಡಿಕೊಂಡು ಲಾಗಿನ್ ಆಗಿ. ಲಾಗಿನ್ ಕ್ರಿಡೆನ್ಷಿಯಲ್ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಮ USN ನಂಬರ್ ಹಾಗೆ ನಿಮ್ಮ ಪಾಸ್ವರ್ಡ್, ದಟ್ ಈಸ್ ಡೇಟ್ ಆಫ್ ಬರ್ತ್. ಸೊ ಅದನ್ನು ಯೂಸ್ ಮಾಡಿಕೊಂಡು ಲಾಗಿನ್ ಆಗಿ. ಈಗ ಲಾಗಿನ್ ಅನ್ನೋ ಬಟನ್ನ ಕ್ಲಿಕ್ ಮಾಡೋಣ. ಈ ಒಂದು ಪೇಜ್ನಲ್ಲಿ ಮೆನು ಬಟನ್ ಕಾಣಬೇಕಿತ್ತು, ಕಾಣ್ತಾ ಇಲ್ಲ. ಸೊ ಹಾಗಾಗಿ ಅಡ್ಮಿಷನ್ ಅಪ್ಡೇಟ್ಸ್ ಅನ್ನೋ ಬಟನ್ನ ಕ್ಲಿಕ್ ಮಾಡೋಣ ಫಸ್ಟ್. ಸೊ ಈ ಕಾರ್ನರ್ ಅಲ್ಲಿ ಪ್ರೊಫೈಲ್ ಸಿಂಬಲ್ ಪಕ್ಕ ಸ್ವಲ್ಪ ಶೇಡ್ ಆಗಿ 3 ಲೈನ್ಸ್ ಕಾಣಿಸ್ತಾ ಇದೆ, ಅದೇ ಮೆನು ಬಟನ್. ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈಗ ಮೆನು ಕಾಣಿಸ್ತಾ ಇದೆ. ಇಲ್ಲಿ ಎಕ್ಸಾಮ್ ಅನ್ನೋ ಹೈಪರ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಮತ್ತೆ ಕೆಲವೊಂದಷ್ಟು ಸಬ್ ಹೈಪರ್ ಲಿಂಕ್ಸ್ ಮತ್ತೆ ಕಾಣಿಸ್ತಾ ಇದೆ. ಸೊ ಇದರಲ್ಲಿ ಎಕ್ಸಾಮ್ ಅಪ್ಲಿಕೇಶನ್ ಅನ್ನೋದನ್ನ ಕ್ಲಿಕ್ ಮಾಡಿ. ಸೊ ಹಾಗೆ ಎಕ್ಸಾಮ್ ಅಪ್ಲಿಕೇಶನ್. ಸೊ ಎಕ್ಸಾಮ್ ಅಪ್ಲಿಕೇಶನ್ ಅಂತ ಕ್ಲಿಕ್ ಮಾಡ್ತಿದ್ದಾಗೇನೆ ಹೀಗೆ ಕಾಣಿಸ್ತಾ ಇದೆ. ಸೊ ನೀವು ಫಸ್ಟ್ ಸೆಮಿಸ್ಟರ್ ಆಗಿರೋದ್ರಿಂದ ನಿಮಗೆ ಬೇರೆ ಇನ್ನೇನು ಆಪ್ಷನ್ ಕಾಣಿಸ್ತಾ ಇಲ್ಲ. ಸೀರಿಯಲ್ ನಂಬರ್ 1 ಅಲ್ಲಿ, ಸೀರಿಯಲ್ ನಂಬರ್ನಲ್ಲಿ 1 ಅಂತ ಮಾತ್ರನೇ ಇದೆ. ಸೊ ಅಕಾಡೆಮಿಕ್ ಇಯರ್, ಎಕ್ಸಾಮ್ ಮಂತ್ ಅಂತ ಇದೆ. ಸೊ ಹಾಗೆ ನೀವು ಸ್ಕ್ರಾಲ್ ಮಾಡ್ತಾ ಹೋದ್ರೆ, ರೈಟ್ ಸೈಡ್ ಸ್ಕ್ರಾಲ್ ಮಾಡ್ತಾ ಹೋದ್ರೆ, ಸೊ ನಿಮಗೆ ಅಪ್ಲೈ ಫಾರ್ ಎಕ್ಸಾಮ್ ಅಂತ ಇದೆ. ಸೊ ಈ ಅಪ್ಲೈ ಫಾರ್ ಎಕ್ಸಾಮ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋಣ. ನಿಮ್ಮ ಸಬ್ಜೆಕ್ಟ್ ನೇಮ್ಸ್ ಎಲ್ಲವೂ ಕೂಡ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಹಾಗೆ ಕಂಟಿನ್ಯೂ ಮಾಡ್ತಾ ಬಂದ್ರೆ, ಸ್ಕ್ರಾಲ್ ಡೌನ್ ಮಾಡ್ತಾ ಬಂದ್ರೆ, ಸೊ ನಮಗೆ ಎಕ್ಸಾಮ್ ಫೀಸ್ ಅಪ್ಲಿಕೇಶನ್ ಬಗ್ಗೆನೂ ಕೂಡ ಡೀಟೇಲ್ಸ್ ಬಂದಿದೆ. ಸೊ ಎಕ್ಸಾಮ್ ಫೀಸ್ ಅಪ್ಲಿಕೇಶನ್ ನೋಡ್ಕೊಳ್ಳಿ. ಸೊ ಇಲ್ಲಿ ಪೇ ಫೀಸ್ ಅನ್ನೋ ಬಟನ್ ಇದೆ. ಸೊ ಅದನ್ನ ಕ್ಲಿಕ್ ಮಾಡೋಣ. ಸೊ ಮತ್ತೆ ಒಂದು ಪಾಪಪ್ ಕೇಳ್ತಾ ಇದೆ, ಆರ್ ಯು ಶೋರ್ ಯು ವಾಂಟ್ ಟು ಪೇ ಎಕ್ಸಾಮ್ ಅಪ್ಲಿಕೇಶನ್ ಫೀ ಅಂತ. ಸೊ ಎಸ್ ಅನ್ನೋ ಬಟನ್ ನ ಕ್ಲಿಕ್ ಮಾಡಿ. ಸೊ ಮತ್ತೆ ಪೇ ಬಟನ್ ಕಾಣಿಸ್ತಾ ಇದೆ, ಅದನ್ನ ಕ್ಲಿಕ್ ಮಾಡೋಣ. ಇದು ಪೇಮೆಂಟ್ ಗೇಟ್ ವೇಗೆ ತಗೊಂಡೋಗಿದೆ ವೆಬ್ ಪೇಜ್. ಸೊ ಇಲ್ಲಿ ನಮಗೆ ಏನೇನು ಆಪ್ಷನ್ ಇದೆ ಅಂತ ಹೇಳಿದ್ರೆ, ಪೇಮೆಂಟ್ ಮೋಡ್ ಕ್ರೆಡಿಟ್ ಕಾರ್ಡ್ ಅಂತ ಸೆಲೆಕ್ಟ್ ಆಗಿದೆ. ಸೊ ಅದು ಬಿಟ್ಟು ನಾನು ಕ್ರೆಡಿಟ್ ಕಾರ್ಡ್ ಇಲ್ಲ, ಬೇರೆ ಆಪ್ಷನ್ ಏನಿದೆ ಅಂತ ನೋಡೋದಾದ್ರೆ ನನಗೆ UPI ಆಪ್ಷನ್ ಕೂಡ ಇದೆ. ಸೊ ಬೆಟರ್ ನಾವು UPI ಆಪ್ಷನ್ ತಗೊಂಡ್ರೆ ಒಳ್ಳೇದು. ಸೊ UPI ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋಣ. UPI ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ UPI ವರ್ಚುವಲ್ ಪೇಮೆಂಟ್ ಅಡ್ರೆಸ್ ಅಂತ ಬರ್ತಿದೆ. ಸೊ ಅದ್ರ ಮೇಲೆ ಅಲ್ಲಿ ನಿಮ್ಮ ಅಡ್ರೆಸ್ನ ಹಾಕ್ಬೇಕಾಗತ್ತೆ, VPA ಅಡ್ರೆಸ್ನ ಹಾಕ್ಬೇಕಾಗತ್ತೆ. ಸೊ ನಿಮ್ಮ ಫೋನ್ ಪೇ ನೀವು ಯೂಸ್ ಮಾಡ್ತಿದ್ರೆ ಅಲ್ಲಿ ನಿಮ್ಮ VPA ಕಾಣಿಸ್ತಾ ಇರುತ್ತೆ. ಸೊ ನಿಮ್ಮದು ಯಾವ್ದು VPA ಇದೆ ಅದನ್ನ ಎಂಟ್ರಿ ಮಾಡಿ. ಪೇಮೆಂಟ್ ಅಡ್ರೆಸ್ UPI ಅಡ್ರೆಸ್ ಅಂತ ಕೂಡ ಹೇಳ್ತೀವಿ ಅದನ್ನ. ಸೊ ನಾನು ನನ್ನ ಪೇಮೆಂಟ್ ಅಡ್ರೆಸ್ ಹಾಕಿ ಪೇ ನೌ ಅಂತ ಕೊಟ್ಟಿದ್ದೀನಿ. ಸೊ ಈಗ 5 ನಿಮಿಷ ಟೈಮ್ ಇರುತ್ತೆ. 5 ನಿಮಿಷದೊಳಗಡೆ ನಿಮಗೆ ನೋಟಿಫಿಕೇಶನ್ ಕೂಡ ಬರುತ್ತೆ ಮೊಬೈಲ್ಗೆ. ಹಾಗೆ ನೀವು 5 ನಿಮಿಷದೊಳಗಡೆ ಪೇಮೆಂಟ್ ಕೂಡ ಕಂಪ್ಲೀಟ್ ಮಾಡಬೇಕು. ನಾನು ನನ್ನ UPI ಆ್ಯಪ್ನ ಓಪನ್ ಮಾಡ್ಕೋತಾ ಇದ್ದೀನಿ. ಓಕೆ, ಸ್ಕ್ರೀನ್ ರೆಕಾರ್ಡಿಂಗ್ ಪರ್ಪಸ್ ಅಲ್ಲಿ UPI ಆ್ಯಪ್ ಶೋ ಆಗಲ್ಲ. ಸೊ ನಾನು ಹಾಗೆ ಪೇಮೆಂಟ್ ಮಾಡಿರ್ತೀನಿ. ನಿಮಗೆ ನೋಟಿಫಿಕೇಶನ್ ಸಿಂಬಲ್ ಇರುತ್ತೆ, ಅದರಲ್ಲಿ ಕಾಣಿಸ್ತಾ ಇರುತ್ತೆ. ಸೊ ಒಂದ್ಸರಿ UPI ನಲ್ಲಿ ಪೇಮೆಂಟ್ ಮಾಡಿ ಮತ್ತೆ ನೀವು ಅದೇ ಪೇಜಿಗೆ ಬಂದ್ರೆ, ಪೇಜ್ನ ಕ್ಲೋಸ್ ಮಾಡಬಾರ್ದು, ಮತ್ತೆ ರಿಫ್ರೆಶ್ ಕೂಡ ಮಾಡಬಾರ್ದು. ಅದು ಹೇಗಿದೆ ಹಾಗೆ ವೆಯ್ಟ್ ಮಾಡ್ತಾ ಇರಬೇಕು. ಸೊ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ. ಹಾಗೆ ಆಟೋಮೆಟಿಕಲಿ ಅದೇ ಅಪ್ಡೇಟ್ ತಗೊಳುತ್ತೆ. ಸೊ ಹಾಗೆ ಸ್ಕ್ರಾಲ್ ಡೌನ್ ಮಾಡ್ತಾ ಹೋದ್ರೆ ಇಲ್ಲಿ ಪೇ ಅನ್ನೋ ಬದಲಿಗೆ ಈಗ ಪ್ರಿಂಟ್ ಅಂತ ಇದೆ. ಸೊ ಅಂದ್ರೆ ನಾವೀಗ ಫೀಸ್ನ ಆಲ್ರೆಡಿ ಪೇ ಮಾಡಿದೀವಿ. ಸೊ ಹಾಗಾಗಿ ಪ್ರಿಂಟ್ ಅನ್ನೋ ಅಪ್ಲಿಕೇಶನ್ ನ ಕ್ಲಿಕ್ ಮಾಡಿ. ಸೊ ಪೇಮೆಂಟ್ ಆಗಿರೋ ಡೀಟೇಲ್ಸ್ ಬರುತ್ತೆ. ಈ ಪ್ರಿಂಟ್ ಅನ್ನೋದನ್ನ ನೀವು ಯಾರಿಗಾದ್ರೂ ವಾಟ್ಸಪ್ ಮಾಡಿಕೊಂಡು ನಿಮ್ಮ ಕಾಲೇಜಿಗೆ ಈ ಎಕ್ಸಾಮ್ ಅಪ್ಲಿಕೇಶನ್ ನ 2 ಕಾಪೀಸ್ ಪ್ರಿಂಟೆಡ್ ಕಾಪೀಸ್ನ ಸಬ್ಮಿಟ್ ಮಾಡಿ. ಸೊ ಇಲ್ಲಿಗೆ ಈ ಫೀಸ್ ಪೇಮೆಂಟ್ ಅಪ್ಲಿಕೇಶನ್ ಮುಗಿದಿದೆ. ಸೊ ಥ್ಯಾಂಕ್ ಯು ಎವ್ರಿ ಒನ್.